ಇಲ್ಲ ನೀವೆಲ್ಲರೂ ನೋಡಿ, ಇವಾಗ ಕಾರ್ತಿಕ್ ಅಂತ, ಅವನು ಕೋಲಾರವನು, ಅವನು ಒಂದು ರೂರಲ್ ಏರಿಯಾ, ಅವನು ತುಂಬ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಅವನು ಫಸ್ಟ್ ಟೈಮ್ ಅಮೃತಾಂಜನ್ ಅಂತ ಶಾರ್ಟ್ ಫಿಲಮ್ ಮಾಡಿದಾಗ 10% ಬಡ್ಡಿಗೆ ತಂದು ಅವತ್ತಿನ ಕಾಲಕ್ಕೆ 1,80,000 ಎಷ್ಟೋ ಇನ್ವೆಸ್ಟ್ ಮಾಡಿ, ಅವಾಗೇನೂ ಇರಲಿಲ್ಲ ಕನ್ನಡದಲ್ಲಿ ಯೂಟ್ಯೂಬ್ ಕಂಟೆಂಟ್ಸು, ಅದರಲ್ಲಿ ಅಷ್ಟು ರೆವೆನ್ಯೂ ಬರುತ್ತೆ ಅನ್ನೋದೇನೂ ಗೊತ್ತಿಲ್ಲ. ಆದರೂ ಅವನೇನೋ ಸಿನಿಮಾ ಮೇಕರ್ ಆಗಬೇಕು ಅಂತ ಬಂದು ಇವ್ರ ಹತ್ರ ಸಾಲ ಮಾಡಿ ಆಮೇಲೆ ಶಾರ್ಟ್ ಫಿಲಮ್ ಮಾಡಿ ಹಿಟ್ಟಾಗಿರೋದು. ಇವಾಗ ಅದೇ ಸಿನಿಮಾ ಗೌರವ್, ಪಾಯಲು, ಅವನು ಅಷ್ಟೇ, ಅವರೆಲ್ಲ ಆರ್ಟಿಸ್ಟ್ ಆಗಬೇಕು ಅಂತಲೇ ಸೈಕಲ್ ಹೊಡಿತಿದ್ದವರು. ಏನು ಅದೃಷ್ಟ ಅಂದರೆ ಅವರಿಗೆ ಆ ಶಾರ್ಟ್ ಫಿಲಮಿಂದ ಒಳ್ಳೆ ರೆಕಗ್ನೈಷನ್ ಸಿಕ್ತು. ಅದು ನನಗೆ ಎಲ್ಲ ಬೆಳೆಸ್ಕೊಂಡು ಹೋದ್ರು. ನೀವು ಯಾರು ನೋಡಿದ್ರು ರೆಗ್ಯುಲರ್ ಆರ್ಟಿಸ್ಟ್ಗಳು, ಯಾರು ಟೈಮ್ ಪಾಸ್ಕೋ ಇಲ್ಲಾಂದ್ರೆ ಏನೋ ಟ್ರೈ ಮಾಡೋಣ ಅಂತ ಬಂದಿರೋರಲ್ಲ, ಏನೋ ಇದರಲ್ಲೇ ಮಾಡಬೇಕು ಅಂತ ಬಂದಿರೋರೇ ಜಾಸ್ತಿ ನಮ್ಮ ಟೀಮಲ್ಲಿ. ಕಾರ್ತಿಕ್ ಆಗಲಿ, ಗೌರವ್ ಆಗಲಿ, ಚೇತನ್ ದುರ್ಗ ಅವರಾಗಲಿ, ಎಲ್ಲರೂ ಇವರು ಅಷ್ಟೇ. ಫೀಮೇಲ್ ಆರ್ಟಿಸ್ಟಲ್ಲಿ ಇವಾಗ ಪಾಯಲ್ಲು ಕಂಪ್ಲೀಟ್ ಇಂಟು ಸಿನಿಮಾನೇ, ಭವ್ಯ ಅವರು ಅಷ್ಟೇ ಕಂಪ್ಲೀಟ್ ಇಂಟು ಎಂಟರ್ಟೈನ್ಮೆಂಟ್, ಪಲ್ಲವಿನೂ ಅಷ್ಟೇ ಎಲ್ಲ ಒಂದಿಬ್ಬರು ಸೀರಿಯಲ್ಸಲ್ಲಿದ್ದಾರೆ, ಒಂದು ಪಾಯಲ್ಲು ಸಿನಿಮಾಸಲ್ಲಿ ಮಾಡ್ತಿದ್ದಾಳೆ. ಸೊ ಎಲ್ಲ ಸಿನಿಮಾನೇ. ಆಮೇಲೆ ಡೈರೆಕ್ಟ್ರು ಅಷ್ಟೇ, ಅವ್ರು ಫಸ್ಟ್ ಒಂದು ಸಿನಿಮಾ ಸೋತಿದೆ, ಸೋಡಾ ಬುಡ್ಡಿ ಅಂತ, ಲಾಂಗ್ ಬ್ಯಾಕ್. ದಿಯಾ ಹೀರೋಯಿನ್ ಇದ್ದಾರಲ್ಲ, ಅವ್ರ ಫಸ್ಟ್ ಸಿನಿಮಾ ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಅಂತ, ಅದು ಸಿನಿಮಾ ಫ್ಲಾಪ್ ಆಗಿದೆ ಅವ್ರದ್ದು. ಅದಾದಮೇಲೆ ಮತ್ತೆ ಏನೋ ಸಿನಿಮಾದಲ್ಲೇ ಮಾಡಬೇಕು ಅಂತ ಮತ್ತೆ ಶಾರ್ಟ್ ಫಿಲಮ್ಸ್ ಥ್ರೂ ಕಮ್ ಬ್ಯಾಕ್ ಇವಾಗ ಅವ್ರಿಗೆ. ಸೊ ಒಂದು ಲಾಸ್ಟ್ ಒಂದು 5-6 ಶಾರ್ಟ್ ಫಿಲಮ್ಸ್ ಎಲ್ಲ ಬ್ಲಾಕ್ ಬಸ್ಟರು. ಈಗ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಸೇರಿ ಮತ್ತೆ.